ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಸಿಮೆಣಸಿನ್ಕಾಯಿ ಕರಂಡಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳಿ. ಒಂದು 1/4 kg ಹಸಿಮೆಣಸು, ಒಂದು ಸ್ವಲ್ಪ ಮೆಂತ್ಯ, ಒಂದು 3 ಸ್ಪೂನು ಸಾಸಿವೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 100 ಗ್ರಾಮ್ ಆಗೋಷ್ಟು ಅಗಸೆ. 1/4 kgಗೆ 100 ಗ್ರಾಮ್ ಆಗೋಷ್ಟು ಅಗಸೆ ತೊಗೊಳ್ಳಿ. ಒಂದು ಗಾಜಿನ ಬಾಟ್ಲು. ಇವಾಗ ನಾನು ಹಸಿಮೆಣಸನ್ನೆಲ್ಲ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ 3 ರಿಂದ 4 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅಗಸೆ, ಸಾಸಿವೆ, ಮೆಂತ್ಯ ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡು ಈಗ ಅದನ್ನೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಆದರೆ ತರಿ ಆದರೆ ಸಾಕು. ಇವಾಗ ಅದಕ್ಕೆ ತುಂಡು ಮಾಡಿ ಇಟ್ಕೊಂಡಿರೋ ಹಸಿಮೆಣಸು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಆದರೆ ಸಾಕು. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕು. ಈಗ ಅದನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ಹಾಕ್ಕೊಂಬಿಡಿ ಪಾತ್ರೆಯಲ್ಲಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಮನೇಲಿರೋ ಐಟಮೇ ಬಳಸ್ಕೊಂಡು ನೀವು ಕರಂಡಿನ ಮಾಡ್ಬೋದು. ಮನೇಲಿ ಹೆಂಗೋ ಹಸಿಮೆಣಸು ಎಲ್ಲ ಇರುತ್ತಲ್ವ. ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನ ಗ್ಲಾಸಿನ ಬಾಟ್ಲಿಗೆ ಹಾಕ್ಕೊಂಬಿಡಿ. ಎಲ್ಲವನ್ನು ಹಾಕ್ಕೊಂಬಿಟ್ಟು ಅದನ್ನ ಇವಾಗ ನಾನು ಬಿಸಿಲಲ್ಲಿ ಈ ರೀತಿಯಾಗಿ ಇಟ್ಟಿದ್ದು, ಈ ರೀತಿಯಾಗಿ ಬಿಸಿಲಲ್ಲಿ ಒಣಗಕ್ಕೆ ಇಟ್ಬಿಡಿ. 1 ವಾರದ ತನಕ ನೀವು ಬಿಸಿಲಲ್ಲಿ ಇಡಬೇಕಾಗತ್ತೆ. ಇದನ್ನ ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಬದಲಿಗೆ ನೀವು ಇದನ್ನು ಬಳಸ್ಬೋದು. ಇದು ಬಿಸಿಲಿಗೆ ಇಟ್ಟ ತಕ್ಷಣ ತಾನೇ ಆಟೋಮೆಟಿಕ್ಕಾಗಿ ಹುಳಿ ಬರುತ್ತೆ. ಇದು ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ತಿಳಿಸಿ.